ಜೆಜೆಎಂ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಗುಣಮಟ್ಟದ ಕೆಲಸ ಮಾಡಿ ಕೆಆರ್ಎಸ್ ಪಕ್ಷದ ವತಿಯಿಂದ ದೂರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೋಟೆಕಲ್ ಗ್ರಾಮದಲ್ಲಿ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆ ಪ್ರಗತಿಯಲ್ಲಿದ್ದು, ಗುತ್ತಿಗೆದಾರರು ಮತ್ತು ಇಲಾಖೆಯ ಅಧಿಕಾರಿಗಳು ಅಂದಾಜು ಪುಸ್ತಕದಲ್ಲಿರುವ ಈ ಯೋಜನೆಯ ನೀತಿ ನಿಯಮಗಳನ್ನು, ಕಾಯ್ದೆ ಕಾನೂನುಗಳನ್ನು, ಸೂಚನೆಗಳನ್ನು ಪಾಲಿಸದೆ ತಮಗೆ ಇಷ್ಟ ಬಂದಂತೆ ಬೇಕಾಬಿಟ್ಟಿಯಾಗಿ ಆಳ ಮತ್ತು ಅಗಲದ ಮಾಪನ ಮಾಡದೆ ನೀರಿನ ಪೈಪ್ಗಳನ್ನು ಊರಿನ ಮುಖ್ಯ ರಸ್ತೆಯಲ್ಲಿ ಹಾಕ್ತಾ ಇದ್ದು, ಈ ಪೈಪ್ಗಳು ಅಲ್ಲಲ್ಲಿ ಒಡೆದು ಹಾಳಾಗಿ ಹೋಗಿವೆ ಮತ್ತು ಮನೆ ಮನೆಗೆ ಸಂಪರ್ಕ ಕಲ್ಪಿಸುವ ನಲ್ಲಿಗಳ ಪೈಪ್ಗಳು ಉತ್ತಮ ಗುಣಮಟ್ಟವಿಲ್ಲದ ಮತ್ತು ಶಾಶ್ವತವಾಗಿ ಬಾಳಿಕೆಗೆ ಬಾರದ ಪೈಪುಗಳನ್ನು ಹಾಕ್ತಾ ಇರುವುದು ಕಂಡುಬಂದಿದೆ. ಈ ಕಾಮಗಾರಿಯನ್ನು ಆರಂಭಿಸುವ ಪೂರ್ವದಲ್ಲಿ ಕಾಮಗಾರಿಯ ನಾಮಫಲಕ, ಯೋಜನೆಯ ಗುರಿ ಉದ್ದೇಶ, ಇಲಾಖೆ ಮತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆ ಹಾಕದೆ ತಮಗೆ ಮನಬಂದ ಹಾಗೆ ಕಾಮಗಾರಿ ಆರಂಭಿಸಿದ್ದಾರೆ. ಈ ಕಳಪೆ ಕಾಮಗಾರಿಯಿಂದ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಪೋಲಾಗ್ತಾ ಇರುವುದನ್ನು ಗಮನಿಸಿದ ಕೆಆರ್ಎಸ್ ಪಕ್ಷದ ಸೈನಿಕರು ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಇಲಾಖೆಗೆ ಸಂಪರ್ಕ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಈ ಕಾಮಗಾರಿಯಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿರುವ ಸಂದೇಹ, ಅನುಮಾನ ಮೂಡ್ತಾ ಇದೆ. ಕೆಳಹಂತದ ಗುತ್ತಿಗೆದಾರರಿಗೆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಊರಿನ ಎಲ್ಲ ಮನೆಗಳಿಗೂ ಗುಣಮಟ್ಟದ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಕೆಆರ್ಎಸ್ ಪಕ್ಷದ ಮುಖಂಡರಿಗೆ ಜೀವ ಬೆದರಿಕೆ ಹಾಕಿರುವುದು ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಕೂಡ ಕಂಡುಬಂದಿದೆ. ಈ ವಿಷಯವಾಗಿ ಎಲ್ಲ ಹಂತದ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದಾಗ ಅಧಿಕಾರಿಗಳಿಂದ ಸೂಕ್ತ ರಕ್ಷಣೆ ಮತ್ತು ಮಾಹಿತಿ ಸಿಗದೇ ಇರುವುದು ವಿಪರ್ಯಾಸ ಅಂತ ದೂರಿದ್ದಾರೆ. ಇನ್ನು ಎಲ್ಲ ಸದರಿ ದೂರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸದಾಗಿ ಗುಣಮಟ್ಟದ ಕಾಮಗಾರಿಯನ್ನು ಪುನರ್ ನಿರ್ಮಿಸುವುದು, ಈ ಕಾಮಗಾರಿಯಲ್ಲಿ ಲೋಪದೋಷವೆಸಗಿದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ವಹಿಸಿ ಗುತ್ತಿಗೆದಾರರ ಲೈಸೆನ್ಸ್ ಅನ್ನು ರದ್ದುಪಡಿಸಿ ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲಿಸಿ ಈ ಕಾಮಗಾರಿಗೆ ಸಂಪೂರ್ಣ ನ್ಯಾಯ ಒದಗಿಸಿಕೊಡಬೇಕು ಅಂತ ಕೆಆರ್ಎಸ್ ಪಕ್ಷದ ವತಿಯಿಂದ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆ ಉಪವಿಭಾಗ ಮಾನ್ವಿ ಹಾಗೂ ಮಾನ್ಯ ತಹಶೀಲ್ದಾರರು ಮಾನ್ವಿ ಇವರಿಗೆ ಕೆಆರ್ಎಸ್ ಪಕ್ಷದ ವತಿಯಿಂದ ದೂರನ್ನು ನೀಡಲಾಗಿದೆ. ಒಂದು ಸಂದರ್ಭದಲ್ಲಿ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು ಮೇಧಾ, ಬಸವರಾಜ ಕೋಟೆಕಲ್, ಪ್ರಧಾನ ಕಾರ್ಯದರ್ಶಿ ಅಂಬರೀಶ್ ನಾಯಕ್, ಮಾನ್ವಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಜಿ, ಕಾರ್ಯದರ್ಶಿಗಳಾದ ರಮೇಶ್ ನಾಯಕ್, ಪಂಪಾಪತಿ ಹಡಪದ್, ವೀರೇಶ್ ಕುರುಡಿ ಹಾಗೂ ನಿರುಪಾದಿ ಕೆ ಗೋಮರ್ಸಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಿರುಪಾದಿ ಕೆ ಗುಮರ್ಸಿ. ಏನಾಗ್ತಾ ಇದೆ ಏನಿಲ್ಲ ಅನ್ನುವಂತ ನೀವು ಅದನ್ನ ಫಾಲೋ ಅಪ್ ಮಾಡಿದ್ರೆ ಅದನ್ನ ಜನರಿಗೆ ಆಗಿರ್ಬೋದು, ದೂರದಾರರಾಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಾಗಿರ್ಬೋದು ಮಾಹಿತಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ನೋಡೋಣ, ಕೇಳೋಣ, ಮುಂದ್ ವಾರ ನೋಡ್ತೀನಿ, ಇನ್ನೊಂದು ತಿಂಗಳು ನೋಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನಾದ್ರು ಅನಾಹುತಗಳಾದ್ರೆ ಅದಕ್ಕೆ ಯಾರು ಕಾರಣ? ಸಾರ್ವಜನಿಕರ ಅಥವಾ ತೆರಿಗೆ ದುಡ್ಡು, ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡು ಅಲ್ಲಿ ಹಾಳಾಗ್ತಾ ಇದೆ, ಪೋಲಾಗ್ತಾ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡುವಾಗ ಅಲ್ಲಿ ಯಾರೋ XYZ ಪರ್ಸನ್ ಬಂದ್ಬಿಟ್ಟು ನಮ್ಮವ್ರ ಮೇಲೆ ಈ ತರದ ಅವಾಚ್ಯ ಶಬ್ದಗಳನ್ನ, ನಾನು ಅವ್ರ ಮನೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಅವ್ರ ಮನೆ ಏನಾದ್ರು ವಿಚಾರಕ್ಕೆ ಹೋಗಿದ್ವೇನ್ರಿ ಸರ? ನಿನ್ನೆ ನೋಡಿದ್ರೆ ಆ ವಿಡಿಯೋನ ನೀವು? ಅಲ್ಲ ಸರ್, ನಿನ್ನೆ ಆ ವಿಡಿಯೋ ನೋಡಿದ್ರೆ ನೀವು ಏನಾಗಿದೆ ಏನಿಲ್ಲ ಅನ್ನೋಂತ ಗಮನಿಸಿದ್ರೆ ಒಂದ್ಸರಿ ಆದ್ರು? ಗಮನಿಸಿದಾದ್ಮೇಲೆ ಈಗ ಏನ್ ತಗೊಳ್ತಾ ಇದ್ರಿ ಆಕ್ಷನ್ನು? ಅಥವಾ ದೂರು ಕೊಟ್ಟ ಮೇಲೆ ಆಕ್ಷನ್ ತಗೊಳ್ತೀರಾ, ಅಥವಾ ನೀವಾಗೇನೆ ಖುದ್ದಾಗಿನೇ ಈ ತರ ಪ್ರಕರಣ ನಡೆದಿಂದಾಗ ಭೇಟಿ ಕೊಟ್ಟು ಅದು ಏನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ದೂರು ಬರತನ ನಿಮ್ಗೆ ಯಾವ್ದು ಅಳ್ಳಾಡಲ್ಲ ಅನ್ಸುತ್ತಲ್ವಾ? ಅದೇ ಮತ್ತೆ ದೂರು ಕೊಟ್ಟಾದ್ಮೇಲೆ ನೋಡೋಣ, ಮಾಡೋಣ. ಆಮೇಲೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಸಾರ್ವಜನಿಕರ ಸೇವಕರ ಅಥವಾ ಅವರು ಮನೆಗೋಸ್ಕರ, ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇದಾರ ಸರ್? ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ 2-3 ದಿನಗಳಿಂದ, ಒಂದು ವಾರದಿಂದ ಆ ಸಂಬಂಧಪಟ್ಟ ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ಸಂಪರ್ಕ ಮಾಡಿದ್ರೆ ಕಾಲೆತ್ತುವಂತ ಪರಿಸ್ಥಿತಿಲೇ ಇಲ್ಲ ನಿಮ್ಮ ಅಧಿಕಾರಿಗಳು. ಅದನ್ನೇ ಕೇಳ್ತಾ ಇದೀನಿ. ಅವ್ರೇನು ಸಾರ್ವಜನಿಕ ಅಧಿಕಾರಿಗಳ ಅಥವಾ ತಮ್ಮ ವೈಯಕ್ತಿಕವಾಗಿ ಕೆಲಸ ಮಾಡಕ್ ಇದಾರ? ಅವ್ರಿಗೇನು ಸಂಬಳ ಸರ್ಕಾರದಿಂದ ಬರ್ತೈತೆ ಅಥವಾ ವೈಯಕ್ತಿಕವಾಗಿ ನಿಮ್ಮ ಪಾಕೆಟ್ ಮನಿಯಿಂದ ಏನಾದ್ರು ಕೊಡ್ತಾ ಇದ್ದೀರಿ ಅಂತ? ನೀವು ಮೊದಲ ಹಂತದಲ್ಲಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವ್ರ ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂಥ ಉತ್ತರ ಕೊಡೋದು, ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ಮಾಡೋದಂತ ಕಲೆ ಕೇಳ್ರಿ ಅವರಿಗೆ. ಅದೇ ಮತ್ತೆ ಸರ್, ದಯವಿಟ್ಟು ಈ ಪ್ರಕರಣ ನಾವೇನೀಗ ದೂರು ಕೊಟ್ಟು ಹೋಗ್ತೀವಿ, ನೀವು ನಾಳೆ ಬರ್ತಿರೋ ನಾಡ್ದು ಬರ್ತಿರೋ, ನೇರವಾಗಿ ಪರಿಶೀಲಿಸಬೇಕು. ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ, ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ಆರೋಪ ಮಾಡ್ತಾ ಇದ್ವಿ. ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಕೊಟ್ಟು ಹೋಗಿದ್ದೀವಿ. ನೀವು ನೇರವಾಗಿ ಇಲ್ಲಿ ಸ್ಪಾಟ್ ಮಾಡಬೇಕು. ವಿಸಿಟ್ ಮಾಡಿದಾಗ ನಮ್ಮೂರಿಗೆ ತಿಳಿಸ್ಬೇಕು. ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸಬೇಕು.
ನಮ್ಮ ಬೇಡಿಕೆ ಇರೋದೇನಂದ್ರೆ ಆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ ನಿಮ್ಮ ಇಲಾಖೆ ಯಾವುದೇ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ ಹೋರಾಟಗಳಿಗೆ ನೀವೇ ಸಾಕ್ಷಿ ಆಗ್ತೀರಂತ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್. ಈಗ ನಾನು KRS ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡಿದೆ. ಇಲ್ಲಿ ಕೇಳಿ ಸರ್, ಅಲ್ಲಲ್ಲ ಇರ್ಲಿ, ನಾನು ಒಬ್ಬ KRS ಪಕ್ಷದ ಮುಖಂಡನಾಗಿ ಮಾತಾಡಿದೆ. ಈಗ ಅದೇ ಸ್ಥಳೀಯ ಕೊಟ್ಟೆಗಾರರ ಆಗಿರ್ತಕ್ಕಂಥ ಬಸವರಾಜ್ ಅಂತ ಹೇಳಿ ಮಾತಾಡ್ತಾರೆ. ಅವ್ರ ಬಾಯಿಂದನೇ ಒಂದೆರಡು ನಿಮಿಷ ಮಾಹಿತಿಯನ್ನು ಕೇಳ್ಕೊಳ್ಳಿ ಸರ್. ಹಲೋ ಸರ್, ನಮಸ್ಕಾರ ಸರ್. JJ ಅಂತ ವರ್ಕ್ ನಡೆದಿದೆ ಸರ್. ಅಲ್ಲಿ ಕಾಂಟ್ಯಾಕ್ಟ್ ಕೊಟ್ಟಿದ್ರು ಸರ್, ಯಾವುದೇ ರೆಸ್ಪಾನ್ಸ್ ಮಾಡ್ತಾರೆ. ಪೂರಾ ಅತಿ ಒಂದು ಫೀಟ್ ಕೂಡ ಆಳ ತೆಗೆದಿಲ್ಲ ಸರ್ ಅವರು ಮಾಡಿರೋದು. ಹೌದು ಸರ್. ಹ್ಞೂ ಸರ್. ಅಲ್ಲ ಮತ್ತೆ ಸರ್, ಅಧಿಕಾರಿಗಳಿಗೆ ಒಳ್ಳೆ ಗೌರವಾನ್ವಿತ ಅಧಿಕಾರಿಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ, ಗೌರವಾನ್ವಿತ ಅಧಿಕಾರಿಗಳನ್ನೇ ಬೆಲೆ ಇಲ್ಲ ಅವ್ರ ಕಡೆ, ನಿಮಗೇನೆ ಏನು ಹೇಳಿದ್ರಲ್ಲ ಈಗ ಆ ತರ ಮಾತಾಡ್ತಾನಂತಂದ್ರೆ ನೀವು ಯಾವ ರೀತಿಯಾಗಿ ಅವ್ರನ್ನ ಸಹಿಸ್ಕೊಂಡಿದ್ದೀರಿ? ನಿಮ್ಮ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್, ಸರಿ ಆಗ್ತಾರೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ನಿಮ್ಮ ಹತ್ರ ಇದು ಇರ್ತಲ್ಲ ಅಧಿಕಾರಿ, ಯಾರು DC ಮಾಡ್ಬೇಕಾ, ಯಾರು ಮಾಡ್ಬೇಕು ಅದನ್ನ? ಮಾತಾಡಪ್ಪ, ಏನಂತ ಇನ್ನು ಸ್ಪಷ್ಟವಾಗಿ ಹೇಳು. ಸರಿ ಸರ್, ಅದು ನೋಡಿ ಕೇಸ್ ನಮಗೆ ಅದು ಹೆಂಗಿದ್ರು ಅವರು ಅದೇನು ಮಾಡ್ಬೇಕು ಸರ್, ಅವ್ರ ಲೈಸೆನ್ಸ್ ರದ್ದು ಮಾಡ್ಬೇಕು ಸರ್ ಅವ್ರದ್ದು. ಯಾಕಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ಮಾಡ್ತಕ್ಕಂಥವ್ರು ಕಾಮಗಾರಿನೇ ಮಾಡಲ್ಲ ಸರ್ ಅವರು. ಅವ್ರ ಮಾತೇಶನ ಜೈ ಅವ್ರು ನಿನ್ನೆಲಿಂದ ಮಾಡಿದ್ರು ಸರ್, ಘಟನೆ ನಡೆದಿಂದ ಮಾಡಿದ್ದೀನಿ. ಇನ್ನೂರಿಗೆ ಫೋನ್ ಪಿಕ್ ಅಪ್ ಮಾಡ್ಯಾರ ಸರ್ ಅವರು. ಹೆಂಗ ಸರ್, ನನ್ನ ಮುಖನ ನೋಡಿಲ್ಲ. ಅಲ್ಲಿ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಒಂದು ದಿನ ಬಂದವರು ಇಲ್ಲ. ಪುಣ್ಯಾತ್ಮರು ಎಲ್ಲೆಲ್ಲಿ ಇರ್ತಾರೋ ಎಲ್ಲಿಲ್ಲ, ಏನೇ ಕೇಳಿದ್ರು ಸ್ಪಾಟ್ ವಿಸಿಟ್, ಏನೇ ಕೇಳಿದ್ರು ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಈ ತರದ ಮುಂದಿನ ಹಂತಗಳಲ್ಲಿ ಉಡಾಫೆ ಉತ್ತರಗಳನ್ನು ಕೊಡೋದನ್ನ ನಿಲ್ಲಿಸಿ, ಅದು ಯಾವುದೇ ಅಧಿಕಾರಿಗಳಾಗ್ಲಿ ನಿಲ್ಲಿಸಿ ಸಾರ್ವಜನಿಕರ ದೂರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅವರು ಮುಂದಿನ ಹಂತದಲ್ಲಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧ. ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ, ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿತೀವಿ, ಕಾಲು ಮುಗಿತೀವಿ, ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡಿ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ. ಧನ್ಯವಾದಗಳು. ಈಗ ಅದೇ ರೀತಿಯಾಗಿ ನಾವು ದೂರು ಕೊಟ್ಟು ಹೋಗ್ತೀವಿ, ಅದನ್ನ ಪರಿಶೀಲಿಸಿ ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು, ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ, ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ಕರೆಸಿ ನಾವು ನಮ್ಮ ಹಕ್ಕೊತ್ತಾಯ ಏನಿದೆ ಅಥವಾ ಬೇಡಿಕೆ ಏನಿದೆ, ದೂರಿನ ಅಂಶ ಏನಿದೆ ಅದನ್ನ ಸರಿಪಡಿಸುವಂತ ಕೆಲಸ ನಿಮ್ಮಿಂದ ಆಗ್ಬೇಕು ಸರ್. ನಿಮ್ಮ ಮೇಲೆ ಬಹಳ ಗೌರವ ಇಟ್ಟಿದ್ದೀವಿ. ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. KRS ಪಕ್ಷದ ವತಿಯಿಂದ ಮಾಡ್ಬೇಕು ಸರ್. ಇದೆಲ್ಲ ರೆಕಾರ್ಡ್ ಆಗಿದೆ, ಲೈವ್ ಅಲ್ಲಿ ಕೂಡ ಹೋಗ್ತಾ ಇದೆ. ಧನ್ಯವಾದಗಳು ಸರ್. ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ. ನಮಸ್ಕಾರ ಸರ್. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಮಾನ್ವಿ ಕಚೇರಿ ಮುಂದಿದ್ದೀವಿ. ಒಂದು ದೂರನ್ನ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದಂತ ಶ್ರೀ ಬಸವಪ್ರಭು ಮೇಧಾ ಅವರು ಕೂಡ ಇದ್ದಾರೆ. ಅವರು ಲೈವ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾನ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾನ್ವಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಜಿ ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಇನ್ನೋರ್ವ ಮಸ್ಕಿ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕೊಟ್ಟೆಕಲ್ ಅಂತೇಳಿ ಅವರು ಕೂಡ ನನ್ನ ಎಡಭಾಗದಲ್ಲಿದ್ದಾರೆ. ಇನ್ನೋರ್ವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಸ್ಕಿ ತಾಲೂಕಿನ ಮಾನ್ವಿ ತಾಲೂಕಿನ ಕಾರ್ಯದರ್ಶಿಗಳಾದ ರಮೇಶ್ ನಾಯಕ್ ಅವರು, ಪಂಪಾಪತಿ ಹಡಪದ್ ಅವರು, ವೀರೇಶ ಕುರ್ಡಿ ಅವರು ಈ ಸಂದರ್ಭದಲ್ಲಿದ್ದಾರೆ. ನಿನ್ನೆ ನೀವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು, JJM ಕಳಪೆ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿಯನ್ನ ತಡಿಲಿಕ್ಕೆ ಅಂತಂದ್ರೆ ಪ್ರಶ್ನೆ ಮಾಡಲಿಕ್ಕೆ, ಕಳಪೆ ಕಾಮಗಾರಿ ವಿರುದ್ಧ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಕೆಳ ಹಂತದ ಅಥವಾ 2 ಅಥವಾ 3ನೇ ಹಂತದ ಗುತ್ತಿಗೆದಾರನಿಂದ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ವಿಚಾರ ನಿನ್ನೆ ನಡೆದಿದೆ. ಇವರೇನೋ ವೈಯಕ್ತಿಕವಾಗಿ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ವೈಯಕ್ತಿಕ ಕಾರ್ಯಗಳಿಗೆ ಹೋಗಿ ನಾವು ಕೇಳ್ತಾ ಇಲ್ಲ. ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿಯಲ್ಲಿ ಪೋಲಾಗ್ತಾ ಇರೋದನ್ನ, ಕಾಮಗಾರಿ ಕಳಪೆ ಆಗ್ತಾ ಇರೋದನ್ನ, ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚ ಆಗ್ತಾ ಇರೋದನ್ನ ಪ್ರಶ್ನೆ ಮಾಡಿದಾಗ
ಅಲ್ಲಿ ಈ ತರ ಘಟನೆ ನಡೆದಿರೋದು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ರಿ. ಈ ವಿಷಯವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಎಡಬಲಿಗಳಾಗಿರ್ಬೋದು, ಎಇಗಳಾಗಿರ್ಬೋದು ಅಥವಾ ಇನ್ನು ಕೆಳಹಂತದ ಎಲ್ಲಾ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಈ ದೂರಿನ ವಿಚಾರವಾಗಿ ಆಗಿರ್ಬೋದು, ಪ್ರಕರಣ ವಿಚಾರವಾಗಿ ಆಗಿರ್ಬೋದು ದೂರನ್ನ ಸಲ್ಲಿಸಲಿಕ್ಕೆ ಹೋದ್ರು ಕೂಡ ಅದು ಯಾವುದೇ ಕಾರಣಕ್ಕೂ ಕರೆಗಳನ್ನ ಸ್ವೀಕರಿಸುವುದಿಲ್ಲ ಮತ್ತೆ ಸಂಪರ್ಕಕ್ಕೆ ಸಿಗೋದಿಲ್ಲ. ಹಾಗಾಗಿ ಇವತ್ತು ನೇರವಾಗಿನೇ ನಾವು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಡಬ್ಲ್ಯೂಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನೇರವಾಗಿ ಭೇಟಿ ಮಾಡಿ ನಮ್ಮ ದೂರನ್ನ ಕೊಡೋಣ ಅಂತ ಹೇಳಿ. ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೊಟೆಕಲ್ ಗ್ರಾಮದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಜೆಜೆಎಂ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ. ಅಲ್ಲಿ ಗುಣಮಟ್ಟದಾದಂತಹ ಕಾಮಗಾರಿ ನಡೀತಾ ಇಲ್ಲ, ಉತ್ತಮವಾದಂತಹ ಪೈಪ್ಲೈನ್ಗಳಾಗ್ತಾ ಇಲ್ಲ, ಉತ್ತಮವಾದಂತಹ ನಲ್ಲಿಗಳನ್ನ ಆಗ್ತಾ ಇಲ್ಲ ಅಂತೇಳಿ ನಾವು ಖುದ್ದಾಗಿನೇ ನೋಡಿದೀವಿ. ಜೊತೆಗೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದಾವೆ, ದಾಖಲೆಗಳದು ಕೂಡ ನಮ್ಮ ಹತ್ರ ಇದಾವೆ. ಅಲ್ಲಿ ಎಷ್ಟರ ಮಟ್ಟಿಗೆ ಕಳಪೆಯಾಗಿದೆ, ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನ ಕಳೆದುಕೊಂಡಿದೆ. ಕೆಲ ದಿನಗಳ ಹಿಂದೆನೆ ಹಾಕಿದಂತ ಪೈಪ್ಗಳು ಒಡೆದೋಗಿರುವಂತ ಘಟನೆ, ಕೆಲ ದಿನಗಳ ಹಿಂದೆ ಹಾಕಿದಂತ ನಲ್ಲಿಗಳು ಮುರಿದೋಗಿರೋದ ಘಟನೆ ನಡೀತಾ ಇದೆ. ಹಾಗಾಗಿ ಮತ್ತೆ ಆ ಕಾಮಗಾರಿಯನ್ನ ಜೆಸಿಬಿ ಮೂಲಕ ತೆಗೆದು ಮತ್ತೆ ಅದನ್ನ ಏನು ಸರಿಪಡಿಸುವಂತದ್ದು ಕೂಡ ಅಲ್ಲಿ ನಡೀತಾ ಇಲ್ಲ. ಒಟ್ಟಾರೆಯಾಗಿ ಈ ಸಮಸ್ಯೆಗಳ ಕುರಿತಾಗಿ ಕೆಲವು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಈಗ ನಾವು ಎಲ್ಲರೂ ಸೇರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಕೊಟೆಕಲ್ ಗ್ರಾಮದಲ್ಲಿ ನಡೀತಾ ಇರತಕ್ಕಂತ ಜಲ ಜೀವನ್ ಮಿಷನ್ ಜೆಜೆಎಂ ಕಾಮಗಾರಿ ಕಳಪೆ ಕಾಮಗಾರಿಯನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಡಬಲಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರು ನಿಲ್ಲಿಸಬೇಕು. ಕಳಪೆ ಕಾಮಗಾರಿ ನಡೆದಿರುವಂತ ಕಾಮಗಾರಿಯನ್ನ ಮತ್ತೆ ಪುನರ್ ಪರಿಶೀಲಿಸಿ ಮತ್ತೆ ನೂತನವಾದಂತ ಮತ್ತೆ ಹೊಸದಾದಂತ ಕಾಮಗಾರಿಯನ್ನ ಆರಂಭಿಸಬೇಕು ಅನ್ನುವಂತ ಬೇಡಿಕೆಯನ್ನ ದೂರನ್ನ ಸಲ್ಲಿಸುವ ಮುಖಾಂತರ, ಜೊತೆಗೆ ಈ ಕಳಪೆ ಕಾಮಗಾರಿಯನ್ನ ಮಾಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂತ ನಮಗೆ ಅನುಮಾನ ಇದೆ ಅಲ್ಲಿನ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಅವರು ಎಡಬ್ಲ್ಯೂಗಳಾಗಿರ್ಬೋದು, ನಾವು ನೇರವಾಗಿ ಆರೋಪ ಮಾಡ್ತಾ ಇದೀವಿ, ಎಡಬ್ಲ್ಯೂಗಳಾಗಿರ್ಬೋದು, ಎಗಳಾಗಿರ್ಬೋದು, ಯಾರೇ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರ ನಡುವೆ ಒಂದು ಶಾಮೀಲಾಗಿದ್ದಾರೆ, ಹೊಂದಾಣಿಕೆ ರೂಪದಲ್ಲಿ ಇಲ್ಲಿ ಕಾಮಗಾರಿಯನ್ನ ನಡೆಸ್ತಿದ್ದಾರೇನೋ ಅನ್ನುವಂತ ಒಂದು ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ. ಆ ಅನುಮಾನ ಇದ್ದಕ್ಕಾಗಿನೇ ಇವ್ರು ಯಾರು ಕೂಡ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ. ಅವರು ಪ್ರಾಮಾಣಿಕರಾಗಿದ್ರೆ, ನಿಷ್ಠರಾಗಿದ್ರೆ, ಒಳ್ಳೆಯ ದಕ್ಷ ಆಡಳಿತಗಾರಾಗಿದ್ರೆ ನಮಗೆ ನೇರವಾಗಿನೇ ನಮ್ಮ ಕರೆಗಳಿಗೆ ಸ್ವೀಕರಿಸ್ತಾ ಇದ್ರು, ನಮಗೆ ಉತ್ತರ ಕೊಡ್ತಾ ಇದ್ರು. ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದಾಗ ಕ್ಷಣದಲ್ಲಿನೇ ಅಲ್ಲಿ ಭೇಟಿ ಕೊಟ್ಟು ಆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ರು. ಹಾಗಾಗಿ ನಾವು ಆರೋಪ ಮಾಡ್ತಾ ಇದೀವಿ ಏನಂದ್ರೆ ಅಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಹೊಂದಾಣಿಕೆ ಇದೆ, ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಇನ್ನೊಂದು ಮುಖ್ಯವಾದಂತ ವಿಷಯ ಏನಂತ ಹೇಳಿದ್ರೆ, ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿಗೆ ಒಳಪಡುವಂತ ಕೊಟೆಕಲ್ ಗ್ರಾಮ ಇದು ಮಸ್ಕಿ ತಾಲೂಕಿಗೆ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಇಲಾಖೆ ಅಂತ ಬಂದಾಗ ಮಾನವಿ ತಾಲೂಕಿಗೆ ಒಳಪಡುತ್ತೆ. ಇಲ್ಲಿ ಎಷ್ಟೆಲ್ಲ ಅನಾನುಕೂಲ ಸೃಷ್ಟಿ ಆಗ್ತಾ ಇದೆ. ಅಲ್ಲಿ ಏನಾದ್ರೂ ಇದು ಯಾವ್ದಿದು ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ದೂರುಗಳಿದ್ರೆ ಕೊಡ್ಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಸುಮಾರು 70-80 ಕಿಲೋಮೀಟರ್ ದೂರದಿಂದ ನಾವು ಮಾನಿಗೆ ಬರಬೇಕಾಗುತ್ತೆ. ಮಸ್ಕಿ ತಾಲೂಕಾ ಕಚೇರಿ ಅಥವಾ ಮಸ್ಕಿ ತಾಲೂಕು ಅಂತೇಳಿ ಘೋಷಣೆ ಮಾಡಿ ಸುಮಾರು 50 ವರ್ಷಗಳು ಕಳೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತ ಉತ್ತಮವಾದಂತ ಮತ್ತೆ ಸಂಬಂಧಪಡುವಂತ ಯಾವುದೇ ಇಲಾಖೆಗಳು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಲ್ಲಿನ ಸಂಬಂಧಪಟ್ಟ ಸಾರ್ವಜನಿಕರು, ನಾಗರಿಕರು ಬಹಳಷ್ಟು ಅನಾನುಕೂಲದ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವ್ದಾದ್ರು ದೂರುಗಳು ಕೊಡ್ಬೇಕಂದ್ರೆ ನಾನು ಹೇಳಂಗೆ 70-80 ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತೆ. ಕೆಲವರೆಲ್ಲ ನಮ್ಗೆ ಯಾಕೆ ಬೇಕು ಬಿಡಪ್ಪ 70-90 ಕಿಲೋಮೀಟರ್ ದೂರ ಹೋಗಿ ನಾವು ಕೊಡೋದಾದ್ರೆ ಏನೈತೆ, ಅಧಿಕಾರಿಗಳು ನಮ್ಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರಿಲ್ಲ ಅನ್ನೋದನ್ನ ಅಲ್ಲೇನೆ ನಾನು ಕುಸಿದು ಅಂದ್ರೆ ಉತ್ಸಾಹವನ್ನ ಕಳ್ಕೊಂಡು ಈ ಕಳಪೆ ಕಾಮಗಾರಿ ವಿಚಾರ ಬಂದಾಗ ಮಾತನಾಡಿರುವಂತದ್ದು, ದೂರು ಸಲ್ಲಿಸಿರುವಂತ ಹಲವಾರು ಪ್ರಕರಣಗಳು ನಡೀತಾ ಇದೆ. ಈ ವಿಡಿಯೋ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಇವರಿಗೆ, ಮಾನ್ಯ ಕಂದಾಯ ಸಚಿವರು ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನಾವು ವಿನಂತಿ ಮಾಡೋದೇನೆಂದ್ರೆ, ದಯವಿಟ್ಟು ಎಲ್ಲಾ ಸಚಿವಾಲಯಗಳನ್ನ ಅಥವಾ ಇಲಾಖೆಗಳನ್ನ ಆ ತಾಲೂಕಾ ವ್ಯಾಪ್ತಿಗೆ ಕಾರ್ಯನಿರ್ವಹಿಸುವಂತೆ ಒಂದು ಆದೇಶ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಕೂಡ ನಾನು ಪ್ರಸ್ತಾಪಿಸ ಮಾಡುತ್ತಾ, ಈಗ ನಾನು ಜಾಸ್ತಿ ಮಾತಾಡಿದ ಅನ್ಸುತ್ತೆ, ಕ್ಷಮೆ ಇರಲಿ. ಈಗ ಬಸವರಾಜ್ ಅವರು ಪ್ರತ್ಯಕ್ಷ ದರ್ಶಿಗಳು, ಈ ಕಾಮಗಾರಿಯನ್ನ ಪ್ರಶ್ನೆ ಮಾಡಿದಂತ ವ್ಯಕ್ತಿನೇ ನೇರವಾಗಿ ನಿಮ್ಗೆ ಒಂದೆರಡು ನಿಮಿಷದಲ್ಲಿ ಚರ್ಚೆ ಮಾಡಬೇಕು ಅಥವಾ ಮಾಹಿತಿ ಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಎಲ್ಲರೂ ನಮಸ್ಕಾರ. KRS ಪಕ್ಷ ಮಸ್ಕಿ ತಾಲೂಕು ಅಧ್ಯಕ್ಷ. ಏನು ನಾವು ನಿನ್ನೆ KRS ಪಾರ್ಟಿಯಿಂದ ಜೆಜೆಎಂ ಕಾಮಗಾರಿ ನಡೀತಾ ಇತ್ತು, ಆ ಗುತ್ತಿಗೆದಾರ ಬಂದ ಸಂದರ್ಭದಲ್ಲಿ ನಾವು ಈ ಒಂದು ಪೈಪ್ಲೈನ್ ಮಾಡ್ತಾ ಇದ್ರು ರೋಡಲ್ಲಿ ಮಾಡುವಾಗ ಏನು ಸರ್ ಈ ಥರ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು, ಒಂದು ಆಳದಲ್ಲಿ 3 ಫೀಟ್ ಇರಬೇಕಾಗಿತ್ತು, ಏನು 4 ಇಂಚ್ ಹಾಕಿದ್ದೀರಿ ಅಂತಂದು ನಾವು ಪ್ರಶ್ನೆ ಮಾಡಿದ್ವಿ. ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ಸಬ್ ಕಾಂಟ್ರಾಕ್ಟರ್ ಇರ್ತಕ್ಕಂಥವ್ರು ನಮ್ಮ ಮೇಲೆ ದಬ್ಬಾಳಿಕೆ ಮತ್ತು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ರು. ಪ್ರತಿಯೊಂದು ಯಾವುದೇ ಕಾಮಗಾರಿ ಕೊಟೆಕಲ್ ಗ್ರಾಮದಲ್ಲಿ
ಯಾವುದೇ ಕಾಮಗಾರಿ ಕರೆಕ್ಟಾಗಿ ಇಲ್ಲ, ಕರೆಕ್ಟಾಗಿ ಆಗಿಲ್ಲ ಇಲ್ಲಿ. ಅದಕ್ಕಾಗಿ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಮಾನವಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಡಲು ನಾವು ಬಂದಿದ್ದೇವೆ. ಇಷ್ಟು ವಿಚಾರ ಈಗ ಸಂಬಂಧಪಟ್ಟಂತ ಕಚೇರಿಯ ಅಧಿಕಾರಿಗಳಿದ್ದಾರೆ, ದಯವಿಟ್ಟು ಹೊರಗೆ ಬನ್ನಿ ಸರ್. ಫೋನ್ ನಂಬರ್ ಹಾಕಿಲ್ಲ ಸರ್. ಆಮೇಲೆ ಇಲ್ಲಿ ಪ್ರತಿಯೊಂದರಲ್ಲಿ ನಾವು ಕಚೇರಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಕರ್ತವ್ಯದ ಲೋಪದ ಬಗ್ಗೆ ಕೂಡ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಇಲ್ಲಿನ ಕಚೇರಿಗೆ ಬಂದಾಗ ಯಾವೆಲ್ಲ ಅಲ್ಲ ಅಧಿಕಾರಿಗಳು ಯಾರೆಲ್ಲ ಇದಾರೆ ಯಾರೆಲ್ಲ ಫಸ್ಟ್ ನೋಡೋಣ. ಇದು ಯಾರ್ದಿದು ನಾವು ಚೇಂಬರ್ ಯಾರು ಸರ್? ಮೊದಲನೇದಾಗಿ ಒಳಗಡೆ ಕಾಲಿಟ್ಟಾಗ ಇಲ್ಲಿ ಖಾಲಿ ಚೇರ್ ಅನ್ನು ಕೂಡ ಕಂಡಿತು. ಈ ಚೇರ್ ಯಾರ್ದು ಅಂತ ಕೂಡ ಗೊತ್ತಾಗ್ಲಿಲ್ಲ. ಆ ಚೇರ್ ಅಲ್ಲಿ ಒಂದು ನಾಮ ಫಲಕ ಕೂಡ ಇಲ್ಲ, ಯಾರು ಕೆಲಸ ಮಾಡ್ತಾರೆ, ಯಾವ ಅಧಿಕಾರಿ ಅಂತ ಹೇಳಿ ಒಬ್ಬ ಇದು ಕೂಡ ಇಲ್ಲ. ಈಗ ನಾವು ಒಂಚೂರು ಭೇಟಿ ಕೊಟ್ಟು ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನ ನಾವು ಜನರಿಗೆ ತೋರಿಸಿ ಮತ್ತೆ ಹೊರಗಡೆ ಬಂದ್ಮೇಲೆ ಮಾಡ್ಕೊಡ್ತೀವಿ ಸರ್. ಇದು ಯಾರ್ದು ಸರ್ ಚೇಂಬರ್? ಸ್ವಲ್ಪ ಸರ್ ಬಂದಿಲ್ಲ ಸರ್, ಊಟಕ್ಕೆ ಸ್ಟಾಫೇ ಇಲ್ಲ. ಸ್ಟಾಫ್ ಇಲ್ಲ. ಗೌರ್ಮೆಂಟ್ ವೇಕೆನ್ಸಿ ಇದಾವೆಲ್ಲ. ಎಷ್ಟಿದೆ ಸರ್ ಇಲ್ಲಿ ಟೋಟಲ್ ಸ್ಟಾಫ್ ಎಷ್ಟಿದೆ? ಟೋಟಲ್ ಸ್ಟಾಫ್ 4 ಜನ. ಇಲ್ಲಿ 2 ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್, 2 ಕ್ಲರಿಕಲ್ ಪೋಸ್ಟ್. ಇಲ್ಲಿ ಎಷ್ಟು ಬೇಕಾಗಿತ್ತು ಸರ್ ನಿಮಗೆ? ಹೀಗೆ ಇಲ್ಲ, ಗೌರ್ಮೆಂಟ್ ಅಲರ್ಟ್ ಎಷ್ಟಾಗಿತ್ತು ಅಷ್ಟಿಲ್ಲ, ಇಲ್ಲ ರಿಕ್ರೂಟ್ಮೆಂಟ್ ಕಳಿಸ್ತಾ ಇದ್ದಾರೆ. ಟೋಟಲ್ ಆಗಿ ಇಲ್ಲಿ ಎಷ್ಟು ಬೇಕು? 7 ಜನ ಬೇಕು. 7 ಜನ ಬೇಕು. ಈಗ ಎಷ್ಟು ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಸೆಕ್ಷನ್ ಆಫೀಸರ್ ಇದ್ದಾರೆ. ಎಷ್ಟು ಜನ? 3 ಜನ. ಇನ್ನೂ 4 ಜನ ಕೊರತೆ ಇದೆ. 4 ಜನ ಎಷ್ಟು ವರ್ಷದಿಂದ ಕೊರತೆ ಇದೆ? 5 ವರ್ಷದಿಂದ ಕೊರತೆ ಇದೆ. ಮೊನ್ನೆ ಒಂದು 7-8 ತಿಂಗಳಿಂದ ಹೊಸದಾಗಿ ಬಂದಿದ್ದಾರೆ. ನಾನು ಈ ಮೂಲಕ ರಾಜ್ಯದ ಜನರಿಗೆ ಮಾಹಿತಿ ಕೊಡೋದೇನೆಂದ್ರೆ, ಪ್ರತಿಯೊಂದು ಕಚೇರಿಯಲ್ಲಿ ಎಷ್ಟೋ ಇಲಾಖೆಗಳಲ್ಲಿ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬೇಕಾದಂತ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಕೊರತೆ ಇದೆ. ಆದ್ರೆ ಇವರು ರಾಜ್ಯ ಸರ್ಕಾರ ಆಗಿರ್ಬೋದು ಏನೆಲ್ಲ ನಮಗೆ ಸುಳ್ಳು ಭರವಸೆಗಳನ್ನ ಕೆಟ್ಟು ಅಷ್ಟು ಇಲಾಖೆ ಅಧಿಕಾರಿಗಳನ್ನು ನೇಮಕ ಮಾಡಿದೀವಿ, ಇಷ್ಟು ಅಧಿಕಾರಿಗಳನ್ನು ನೇಮಕ ಮಾಡಿದೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ. ಇಲ್ಲಿ ಕಚೇರಿಗೆ ಕೆಲಸ ಮಾಡುವಂತ ಅಧಿಕಾರಿಗಳನ್ನೇ ಇಲ್ಲ ಅಂದಾಗ ಸಾರ್ವಜನಿಕರ ದೂರುಗಳು, ಸಾರ್ವಜನಿಕರ ಕುಂದುಕೊರತೆಗಳು ಯಾವ ರೀತಿಯಾಗಿ ಸಮಸ್ಯೆ ಪರಿಹರಿತವೆ ಅನ್ನುವಂಥದ್ದು ಕೂಡ ನಿಮಗೆ ವಿಚಾರ ಮಾಡ್ಲಿಕ್ಕೆ ನಿಮಗೆ ಬಿಟ್ಟು ವಿಚಾರ. ಸರ್ ಒಳಗೋಗುದಾ? ಅದೇ ಸರ್ ಪ್ರಶ್ನೆ ಮಾಡಿ ಸರ್. ಇದು ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಪದನಾಮಗಳು, ಯಾರೇ ಸ್ಟಾಫ್ ಆಗ್ಲಿ, ಅವರು AWAಗಳಾಗ್ಲಿ, ಡಬಲ್ಗಳಾಗ್ಲಿ, ಸಾರಿ AAಗಳಾಗ್ಲಿ ಅಥವಾ ಸ್ಟಾಫ್ಗಳಾಗ್ಲಿ ಅಥವಾ SDAಗಳಾಗ್ಲಿ ಯಾರೇ ಇದ್ರು ಕೂಡ ಅಲ್ಲಿ ಪದನಾಮ ಅನ್ನುವಂಥದ್ದು, ಇವರು ಇದು ಹುದ್ದೆ, ಇವ್ರ ಹೆಸರು ಅಂತೇಳಿ ಅದು ನಾವು ಹೇಳ್ತಾ ಇರೋದಲ್ಲ, ಸರ್ಕಾರನೇ ಆದೇಶ ಮಾಡಿದೆ. ಆಮೇಲೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ID ಕಾರ್ಡ್ ಕೂಡ ಕಳೆದ 5-6 ತಿಂಗಳಿಂದ ಒಂದು ಆದೇಶನೇ ಮಾಡಿದೆ. ಪ್ರತಿಯೊಬ್ಬ ಅಧಿಕಾರಿಗಳು, ಯಾರು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ ID ಕಾರ್ಡ್ ಅನ್ನ ಮತ್ತೆ ನಾಮಫಲಕನ ಹಾಕೊಳ್ಬೇಕಂತೇಳಿ ಕಡ್ಡಾಯವಾಗಿ ಆದೇಶ ಮಾಡಿದೆ. ಆದ್ರೆ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು, SDA ಆಗಿರ್ಬೋದು, ಕಮಿಷನರ್ ಶಾಂತಕುಮಾರ್, ನೀವೇನಾಗಿತ್ತು ಸರ್? ಡಿ ಗ್ರೂಪ್ ಸರ್. ನೀವು ಯಾಸಿನ್ ಏನಾಗಿದೆ? ಸಪೋರ್ಟ್ ಇಂಜಿನಿಯರ್. ನಿಮ್ಗೂ ಒಟ್ಟಿನಲ್ಲಿ ನಿಮ್ಮ ಹೆಸರು ಸರ್ ಏನಾಗಿದೆ? A ಆಗಿದ್ರ ನೋಡಿ, ಎಲ್ಲ ಉನ್ನತ ಹುದ್ದೆಯಲ್ಲಿ ಇದ್ದೀರಿ. ತಿಂಗಳಿಗೆ ಎಂತ ಇಲ್ಲ ನನಗೆ ಅನಿಸ್ ಪ್ರಕಾರ 60ರಿಂದ 1 ಲಕ್ಷವರೆಗೆ ಸಂಬಳ ಬರುವಂತದ್ದು ಇದೆ. ಆದ್ರೆ ಅದೆಲ್ಲ ಕೂಡ ನಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ದು ಅಂತರನುಗುಣವಾಗಿ ಬರುತ್ತೆ. ಇದೆಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು. ಹಾಗೆ ನಾವು ಸಾರ್ವಜನಿಕರ ಪರವಾಗಿ ಮತ್ತೆ ಸಾರ್ವಜನಿಕರಾಗಿ ಕೂಡ ನಾವು ಪ್ರಶ್ನೆ ಮಾಡೋದಿಷ್ಟೇ, ದಯವಿಟ್ಟು ಸರ್ಕಾರದ ನೀತಿ ನಿಯಮಗಳನ್ನ, ಗುರಿ ಉದ್ದೇಶಗಳನ್ನ ದಯವಿಟ್ಟು ಫಾಲೋ ಮಾಡಿ. ನೋಡಿ, ನಮ್ಗೆ ಇಲ್ಲಿ ಬಂದು ನೀವ್ಯಾರು ಸರ್ ಅಂತ ಕೇಳೋ ಬದಲು ನೀವು ID ಕಾರ್ಡ್ ಹಾಕೊಂಡ್ಬಿಟ್ಟಿದ್ರೆ, ಓ ಇವರು ರಮೇಶ, ಇವರು ಸುರೇಶ, ಇವರು ವೆಂಕಟೇಶ, ಇವರೇನು SDA ಅಂತ ನಾವೇ ತಿಳ್ಕೊಂಡು ನಿಮ್ಮನ್ನ ಮಾತಾಡ್ಸೋಕ್ಕೂ ಬರ್ತಾ ಇರಲಿಲ್ಲ. ಈ ತರ ಆಗ್ಬಾರ್ದು. ನೀವು ಹೆಚ್ಚಿನ ಮಾಹಿತಿಗೆ ನಿಮ್ಮ ಮೇಲೆ ಅಂತದ ಅಧಿಕಾರಿಗಳ ಪ್ರಶ್ನೆ ಮಾಡಿ. ಆಮೇಲೆ ಅಧಿಕಾರಿಗಳು ನೀವು ಹೇಳದಂಗೆನೆ ಇಲ್ಲಿ ಚೇಂಬರ್ಗಳು ಯಾಕೆ ಖಾಲಿದಾವೆ ಅಂತ ಹೇಳಿದ್ರೆ ಸ್ಟಾಫೇ ಇಲ್ಲ. ಸ್ಟಾಫ್ ಇಲ್ಲದ ಕಾರಣಕ್ಕೋಸ್ಕರ ಚೇಂಬರ್ಗಳು ಖಾಲಿದಾವೆ. ಮತ್ತೆ ಕಟ್ಟಡ ಕೂಡ ಹಳೇದಾಗಿದೆ. ಯಾವ್ದಾವ್ದು ಲಕ್ಷಾಂತರ ರೂಪಾಯಿ, ಸಾರಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ, ಸರ್ಕಾರದ ದುಡ್ಡನ್ನ ಯಾವ್ದಾವ್ದಕ್ಕೋ ಕಾಮಗಾರಿ, ಕೆಲಸಕ್ಕೆ ಬಾರದ ಕಾಮಗಾರಿಗೆ ಉಪಯೋಗ ಮಾಡಿ ನಷ್ಟ ಮಾಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಿ